ನಮಸ್ಕಾರ. ಇವತ್ತಿನ ವಿಡಿಯೋ HDFC ಬ್ಯಾಂಕ್ ಉತ್ತಮ ಫಲಿತಾಂಶ ಆದರೆ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಬಹುಶಃ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ ಚಾನಲ್ ಅಲ್ಲಿ ಇರುವವರು ಎಲ್ಲರ ಹತ್ರನು ಮತ್ತು ಡಾಕ್ಟರ್ ಭರತ್ ಚಂದ್ರ ಶಿಷ್ಯರ ಹತ್ರ ಎಲ್ಲರ ಹತ್ರನು HDFC ಬ್ಯಾಂಕ್ ಇದೆ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಕೊನೆವರೆಗೂ ನೋಡಬೇಕಾಗುತ್ತೆ. ಮತ್ತೆ ನಿಮ್ಮದೇ ಆದಂತ ಅನಾಲಿಸಿಸ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇನ್ನು ಮುಂದೆ ಹಣ ಹಾಕ್ಬೇಕೋ ಬೇಡವೋ, ಅಥವಾ ಈಗಿದ್ದದನ್ನು ಏನ್ ಮಾಡಬೇಕು, ಅಥವಾ ಈಗಿದ್ದದನ್ನು ಮಾಡ್ಕೋಬೇಕಾ, ಎಲ್ಲವನ್ನು ಯೋಚನೆ ಮಾಡಬೇಕು. HDFC ಬ್ಯಾಂಕ್ನವರು ಇವತ್ತು ಫಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಅನೌನ್ಸ್ ಮಾಡಿದ್ರು ಆಫ್ಟರ್ ದ ಮರ್ಜರ್ ವಿತ್ HDFC. ಬೇಕಾದಷ್ಟು ಫಿಗರ್ಗಳು ಬಂದಿದ್ದಾವೆ, ಆದ್ರೆ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ HDFC ಬ್ಯಾಂಕು ಸಪರೇಟ್ ಆಗಿತ್ತು, HDFC ಬೇರೆ ಇತ್ತು. ಈಗ ಮರ್ಜ್ ಆದ್ಮೇಲೆ ಒಂದಷ್ಟು ರಿಸಲ್ಟ್ ಅಲ್ಲಿ ಕನ್ಫ್ಯೂಷನ್ ಇದೆ. ಆದ್ದರಿಂದ HDFC ಬ್ಯಾಂಕಿನ ಹಿಂದಿನ ದಿನಗಳ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ಕೂಡ ನೋಡಿಕೊಂಡು ಕಂಪೇರ್ ಮಾಡಬೇಕಾಗುತ್ತೆ. ಈಗ HDFC ಬ್ಯಾಂಕಿನ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ನಿಮ್ಮ ಎದುರು. ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2022ರಲ್ಲಿ 11,163 ಕೋಟಿ. ಜುಲೈ ಸೆಪ್ಟೆಂಬರ್ 2023ರಲ್ಲಿ ಜಬರ್ದಸ್ತ್ ಆಗಿ ಇನ್ಕ್ರೀಸ್ ಆಗಿದೆ, 17,312 ಕೋಟಿ, 55% ಅಭಿವೃದ್ಧಿ. ನೆಟ್ NPA ಜುಲೈ ಸೆಪ್ಟೆಂಬರ್ 2022ರಲ್ಲಿ 0.33%, ಈಗ 0.35% ಬಂದಿದೆ. ಈಗ ನಿಮ್ಮ ಮುಂದೆ HDFC ಬ್ಯಾಂಕಿನ ಲಾಸ್ಟ್ 5 ಕ್ವಾರ್ಟರ್ ರಿಸಲ್ಟ್ಸ್. ಜುಲೈ ಸೆಪ್ಟೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 11,163 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 12,735 ಕೋಟಿ. ಜನವರಿ ಮಾರ್ಚ್ 2023 12,634, ಏಪ್ರಿಲ್ ಜೂನ್ 2023 12,403 ಮತ್ತು ಜುಲೈ ಸೆಪ್ಟೆಂಬರ್ 2023 17,312 ಕೋಟಿ. ನೆಟ್ NPA 0.27 ಇಂದ 0.35 ಒಳಗಡೆ ಮೇಲೆ ಕೆಳಗೆ ಹೋಗ್ತಾ ಇದೆ ಆವರೇಜ್ ಆಗಿ. ಈಗ HDFC ಬ್ಯಾಂಕಿನ ಬೇರೆ ಬೇರೆ ಪ್ಯಾರಾಮೀಟರ್ಸ್. ಟೋಟಲ್ ಡಿಪಾಸಿಟ್ಸ್ ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2022 ಅಲ್ಲಿ 16,74,005 ಕೋಟಿ ಇತ್ತು. ಈಗ ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2023 ಅಲ್ಲಿ ಬಹಳ ಮೇಲಕ್ಕೆ ಹೋಗಿದೆ, 21,72,858 ಕೋಟಿ, 29.8% ಅಭಿವೃದ್ಧಿ. ಈಗ ಟೋಟಲ್ ಅಡ್ವಾನ್ಸಸ್ ಅಂದ್ರೆ ಲೋನ್ಗಳನ್ನು ಕೊಟ್ಟದ್ದು ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2022ರಲ್ಲಿ 14,93,109 ಕೋಟಿ. ಈಗ ಭಾರಿ ಜಂಪು 23,54,633 ಕೋಟಿ, 57.7% ಇಂಪ್ರೂವ್ಮೆಂಟ್. ಇನ್ನೂ ಕೂಡ ಕನ್ಸಲ್ಟೇಷನ್ ಆಗುತ್ತಾ ಅಥವಾ ಈಗ ಬ್ರೇಕ್ಔಟ್ ಆಗಿ ಮೇಲಕ್ಕೆ ಹೋಗುತ್ತಾ ಅಂತ ಕಾದ್ ನೋಡ್ಬೇಕಾಗುತ್ತೆ. ಬ್ರಾಂಚಸ್ ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2022ರಲ್ಲಿ 6,499, ಈಗ 7,945, 22.2% ಜಂಪು. ATM 18,868ರಿಂದ 20,596, 9.16% ಅಭಿವೃದ್ಧಿ. HDFC ಬ್ಯಾಂಕಿನ ಒಂದು ಉತ್ತಮ ಫಲಿತಾಂಶ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅನಲಿಸ್ಟ್ಗಳು ಏನು ನಿರೀಕ್ಷೆ ಮಾಡ್ತಾ ಇದ್ರು ಅದರಂತೆ ನಡೀತಾ ಇದೆ, ಅದಕ್ಕಿಂತ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. HDFC ಬ್ಯಾಂಕಿನ ರೇಟ್ ಇವತ್ತು ಫ್ಲಾಟ್ ಆಗಿತ್ತು. ಯಾಕಂತಂದ್ರೆ ಜನ ಒಂದು ತರ ನರ್ವಸ್ನೆಸ್ ನಲ್ಲಿ ಕಾಯ್ತಾ ಇದ್ರು. ಇನ್ನು ನಾಳೆ ನೋಡಬೇಕು, ಈ ರಿಸಲ್ಟ್ ನೋಡಿದ ಮೇಲೆ ಜನ ಯಾವ ರೀತಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಬೈಯಿಂಗು ಸೆಲ್ಲಿಂಗ್ ಹೇಗಾಗುತ್ತೆ ಅಂತ. ಮತ್ತೆ HDFC ಬ್ಯಾಂಕಿನ ರಿಸಲ್ಟ್ ಬಂದದ್ದು ಆಫ್ಟರ್ ಮಾರ್ಕೆಟ್ ಅವರ್ಸ್. HDFC ಬ್ಯಾಂಕು ಈ ವರ್ಷ 7% ಮೇಲಕ್ಕೆ ಹೋಗಿದೆ. ಅದೇ ನಿಫ್ಟಿ 15% ಮೇಲಕ್ಕೆ ಹೋಗಿದೆ ಅದೇ ಅವಧಿಯಲ್ಲಿ. HDFC ಬ್ಯಾಂಕು ಸುಮಾರು 2-3 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಅರ್ಥ ಏನು ಅಂತಂದ್ರೆ ಯಾವಾಗ ಬೇಕಾದ್ರೂ ಪಾಸಿಟಿವ್ ಬ್ರೇಕ್ಔಟ್ ಆಗ್ಬೋದು, ಇಲ್ಲ ನೆಗೆಟಿವ್ ಬ್ರೇಕ್ಔಟ್ ಆಗ್ಬೋದು. ಆದ್ರೆ ರಿಸಲ್ಟ್ಸ್ ಚೆನ್ನಾಗಿದೆ ಅಂತಂದ್ರೆ ಪಾಸಿಟಿವ್ ಬ್ರೇಕ್ಔಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನಾವು ಇದರ ಬಗ್ಗೆ ಬಹಳ ಸಮಯದಿಂದ ಹೇಳ್ತಾ ಇದ್ದೇವೆ. HDFC ಬ್ಯಾಂಕು ನಮ್ಮ ಎಲ್ಲಾ ಶಿಷ್ಯರ ಹತ್ರ ಇದ್ದೇ ಇದೆ. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಒಂದು ಶೇರ್ ಆಗಿ ಕೊಂಡಿದ್ದಾರೆ. ಆದ್ರೆ 2 ವರ್ಷದ ಕೆಳಗಿಂದ ಹೇಳ್ತಾ ಬರ್ತಾ ಇದ್ದೇವೆ, HDFC ಬ್ಯಾಂಕು ಲೈಟ್ ಆಗಿ ಡಲ್ ಆಗ್ತಾ ಇದೆ. ಅದೇ ಸ್ಪೇಸ್ ಅಲ್ಲಿರುವಂತ ICICI ಬ್ಯಾಂಕು ಮತ್ತು ಬಜಾಜ್ ಫೈನಾನ್ಸ್ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ಜನ ಆ ಕ್ಲೂ ಅನ್ನು ಆಗ್ಲೇ ತೆಗೆದುಕೊಂಡಿದ್ದಾರೆ ಅಂತ ನಾವು ಊಹಿಸ್ಕೊಳ್ತೇವೆ. ಒಮ್ಮೆ ಏನಾದರೂ HDFC ಬ್ಯಾಂಕಿನಲ್ಲಿ ಕನ್ಸಲ್ಟೇಷನ್ ನಿಂತು
ಆಮೇಲೆ ಪಾಸಿಟಿವ್ ಬ್ರೇಕ್ಔಟ್ ಆಯಿತು ಅಂತಂದ್ರೆ ಅದು ಬಹುಶಃ ಬಹಳ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ ಶಾರ್ಟ್ ಪೀರಿಯಡ್ ನಲ್ಲಿ. ಅನಲಿಸ್ಟ್ಗಳು ಇನ್ನೂ 1-2 ಕ್ವಾರ್ಟರ್ ನಲ್ಲಿ ಡಲ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ HDFC ಮರ್ಜ್ ಆಗಿರೋದ್ರಿಂದ ಮತ್ತೆ ಒಂದಷ್ಟು ಸ್ಟೆಬಿಲೈಸ್ ಆಗ್ಬೇಕಾಗತ್ತೆ. ಅದರಿಂದ HDFC ಬ್ಯಾಂಕಿನ ಷೇರುಗಳು ನಿಮ್ಮ ಹತ್ರ ಏನಾದಿದ್ರೆ ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡುತ್ತೆ. ನೀವಾಗ ಒಂದು ಗೊಂದಲದಲ್ಲಿರ್ತೀರಿ, ಏನ್ ಮಾಡಬೇಕು ಅಂತ ಅರ್ಥ ಆಗಲ್ಲ. ನಿಮ್ಮದೇ ಆದಂತಹ ಒಂದು ಒಳ್ಳೆಯ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಅಂತ ನಾನು ನಿಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದೇನೆ. ಇವತ್ತು 8:30 ಇದೇ ಚಾನಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾ ಇದೆ, ಬರುತ್ತಾ ಇದೆ ಟಾಟಾ ಟೆಕ್ನಾಲಜೀಸ್ IPO. ಆ ವಿಡಿಯೋನ ದಯವಿಟ್ಟು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಟಾಟಾ ಮೋಟಾರ್ಸ್ ಮತ್ತು ಟಾಟಾ ಟೆಕ್ನಾಲಜಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೆ ಟಾಟಾ ಮೋಟಾರ್ಸ್ ಇದ್ರೆ ಒಂದಷ್ಟು ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಆದಷ್ಟು ಬೇಗ ಹೊರಗೆ ತಂದಿದ್ದೇವೆ. ಅಲ್ಲದೆ ಇವತ್ತು 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ನಲ್ಲಿ 1 ನಿಮಿಷದ ವಿಡಿಯೋ ಮಾಡಿದ್ದೇವೆ. ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಕರೀತೇವೆ. ಸ್ಟಾಕ್ ಮಾರ್ಕೆಟ್ ಕ್ಲಾಸ್ 1, ಸ್ಟಾಕ್ ಮಾರ್ಕೆಟ್ ಕ್ಲಾಸ್ 2 ಇತ್ಯಾದಿ ಪ್ರತಿದಿನ ಬರುವಂತ ಫೀಚರ್ ಇದು. ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ನೀವು ನೋಡಿ. ಇದನ್ನ 1 ನಿಮಿಷ ನೀವು ದಿನ ನೋಡ್ತಾ ಹೋಗ್ತೀನಿ ಅಂತಂದ್ರೆ ನಿಮ್ಮ ಷೇರು ಮಾರುಕಟ್ಟೆಯ ಒಂದಷ್ಟು ನಾಲೆಜು ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತಿನ ವಿಷಯ, ಯಾವ ವಯಸ್ಸಿನಲ್ಲಿ ಎಷ್ಟು ಉಳಿತಾಯ ಮಾಡಿದರೆ ಚೆನ್ನ. ಈಗ HDFC ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 52 ವಾರದ ಹೈಯೆಸ್ಟ್ 1758, ಲೋಯೆಸ್ಟ್ 1427, ಇವತ್ತಿನ ರೇಟು 1530. ಒಬ್ಬ ಹೂಡಿಕೆದಾರನಿಗೆ 1 ವರ್ಷದಲ್ಲಿ 7% ಕೊಟ್ಟಿದೆ, 5 ವರ್ಷಕ್ಕೆ ಕೇವಲ 9, 10 ವರ್ಷಕ್ಕೆ 16% ರಿಟರ್ನ್ಸ್ ಕೊಟ್ಟಿದೆ CAGR ಅಲ್ಲಿ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ HDFC ಬ್ಯಾಂಕ್ ಷೇರು ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಇದನ್ನು ಯಾವುದೇ ಸೆಲ್ಫಿಶ್ನೆಸ್ ಇಲ್ಲದೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವು ಕೂಡ ಯಾವುದೇ ಸೆಲ್ಫಿಶ್ನೆಸ್ ಇಲ್ಲದೆ ಬ್ರಾಡ್ ಮೈಂಡೆಡ್ ಆಗಿ ವಿಡಿಯೋಗಳನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಅದರಿಂದ ಕರ್ನಾಟಕಕ್ಕೆ ಕಲ್ಯಾಣ ಆಗುತ್ತೆ, ಕನ್ನಡಿಗರಿಗೆ ಒಂದಷ್ಟು ಹಣ ಬಂದು ತಲುಪುತ್ತೆ, ಕನ್ನಡಿಗರ ಫೈನಾನ್ಷಿಯಲ್ ಅವೇರ್ನೆಸ್ ಮೇಲಕ್ಕೆ ಹೋಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.